ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಭಿನ್ನವಾದಂಥ ಹಲವಾರು ಡೆವಲಪ್ಮೆಂಟ್ಗಳು ನಡೀತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಕಳೆದ 6 ದಿವಸಗಳಿಂದ ಇಲ್ಲಿ ಬಹಳ ಉತ್ಖನನ ಕಾರ್ಯವನ್ನು ನಡೀತಾ ಇದೆ. 6ನೇ ಪಾಯಿಂಟಲ್ಲಿ ಒಂದಷ್ಟು ದೇಹಗಳು ಕೂಡ ದೇಹದ ಮೂಳೆಗಳು ಸಿಕ್ಕಿದವು ಅನ್ನುವಂತಹ ವಿಚಾರಗಳು ನಮಗೆಲ್ಲವೂ ಕೂಡ ಗೊತ್ತಿದೆ. ಇದೀಗ ಡೇ 1ನಿಂದ ಡೇ 6 ತನಕ ನಮಗೆಲ್ಲರಿಗಿಂತ ಹೆಚ್ಚು ಗೊತ್ತಿರುವಂಥದ್ದು, ಫೀಲ್ಡಲ್ಲಿ ವರ್ಕ್ ಮಾಡಿರುವಂಥದ್ದು ಅಂತ ಹೇಳಿದರೆ ನಮ್ಮ ಕುಡ್ಲ ರಾಂಪೇಜ್ ಅವರು. ಹಾಗಾಗಿ ಇವತ್ತು ನಮ್ಮ ಜೊತೆ ಅಜಯ್ ಅಂಚನ್ ಅವರಿದ್ದಾರೆ, ಕುಡ್ಲ ರಾಂಪೇಜ್ನ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ಕಳೆದ 6 ದಿವಸಗಳಿಂದ ಇಲ್ಲಿ ನಡೀತಿರುವಂತಹ ಒಂದು ರಹಸ್ಯ, ನಿಗೂಢ ರಹಸ್ಯ ಅಂತಲೇ ನಾವು ಹೇಳ್ಬೋದು. ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಿರುವಂಥ ಸಂದರ್ಭ. ನೀವೇನು ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? 6 ದಿವಸದಿಂದ ನೀವು ಕಂಡಂತೆ ಏನೆಲ್ಲ ಬೆಳವಣಿಗೆಗಳು ಇಲ್ಲಿ ಆಗಿದೆ ಅಂತ? ಅದೇ ಎಲ್ರಿಗೂ ಗೊತ್ತಿರೋ ಪ್ರಕಾರ 6ನೇ ಪಾಯಿಂಟಲ್ಲಿ ಒಂದಷ್ಟು ಕಲೆಬರ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ ಮಾಧ್ಯಮಗಳ ಮುಖಾಂತರ. ಯಾಕಂತ ಹೇಳಿದರೆ ಅಲ್ಲಿ ಯಾವುದೇ ಗ್ರೀನ್ ಮ್ಯಾಟ್ ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ ಆ ಟೈಮಲ್ಲಿ. ಸೊ ಮಾಧ್ಯಮದವರು ಕವರ್ ಮಾಡಿದಾಗ ಅದು ತುಂಬಿಸುವಂಥದ್ದು ಎಲ್ಲ ಅವರಿಗೆ ಸಿಕ್ಕಿತ್ತು. ಸೊ ಹಾಗಾಗಿ ಇದುವರೆಗೂ ಕೂಡ SIT ಆಫೀಸರ್ಸ್ 6ನೇ ಪಾಯಿಂಟಲ್ಲಿ ಏನು ಸಿಕ್ಕಿದೆ ಅಥವಾ ಸಿಗಲಿಲ್ಲ ಅನ್ನುವಂಥ ವಿಚಾರಗಳು ಕೂಡ ರಿವೀಲ್ ಮಾಡಿಲ್ಲ. ಸೊ ಹಾಗಿರಬೇಕಾದ್ರೆ ಇಷ್ಟರಲ್ಲಿ 1ರಿಂದ 10 ಏನು ಹಾಗಿದ್ರು ಅಲ್ಲಿ ಏನು ಸಿಕ್ಕಿದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಅಫಿಷಿಯಲ್ಸಿಂದಲೇ ಬರಬೇಕಷ್ಟೇ. ಮಾಧ್ಯಮಗಳು ಹೇಳ್ತಾ ಇದೆ ಏನು ಸಿಕ್ಕಿಲ್ಲ ಅಂತೇಳಿ. ಆದರೆ ಮಾಹಿತಿಯ ಪ್ರಕಾರ 5ರಲ್ಲೂ ಕೂಡ ಒಂದಷ್ಟು ಸಿಕ್ಕಿದೆ ಅಂತೇಳಿದರೆ ಅದು ಎಲುಬು ಕರಗಿತ್ತು. ಹಾಗಾಗಿ ಅದು ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ, ಕೊಂಡೋಗಿದ್ದಾರೆ. ಅದರಲ್ಲೇನೋ 4 ಸಪ್ರೇಟ್ ಬಾಡಿ ಇದ್ದು ಇದೆ ಅನ್ನುವಂಥ ವಿಚಾರದಲ್ಲಿ ಬ್ಯಾಂಗ್ಳೂರು ಪೋಸ್ಟ್ ಅನ್ನುವಂಥವರು ಕೂಡ ಪೋಸ್ಟ್ ಹಾಕಿದರು. 1ನೇ ಪಾಯಿಂಟಲ್ಲಿ ಒಂದು ID ಕಾರ್ಡ್, ಮತ್ತೊಂದು ATM ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿರುವಂಥದ್ದು. ಅದು ATM ಕಾರ್ಡ್ ಅವನು ಸತ್ತಿದ್ದಾನೆ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತು ಅದು ಪ್ಯಾನ್ ಕಾರ್ಡ್ ಅವರ ಲಕ್ಷ್ಮಿ ಅನ್ನುವಂಥ ಅವರ ತಾಯಿದು ಪ್ಯಾನ್ ಕಾರ್ಡ್ ಅಂತೇಳಿ ಕೂಡ ಕನ್ಫರ್ಮ್ ಆಗಿದೆ. ಅದು SIT ಅವರು ಅವರನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅವರ ಅಕ್ಕ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇಲ್ಲ ಅವನು ಮನೆ ಬಿಟ್ಟು ಹೋಗಿದ್ದ, ನಾವು ಅವನು ಬಿಟ್ಬಿಟ್ಟಿದ್ವಿ, ಸೊ ಧರ್ಮಸ್ಥಳಕ್ಕೂ ಹೋಗಿದ್ದ, ನನ್ನ ತಾಯಿಯ ATM ಅನ್ನು ಕೂಡ ಅವನು ಯೂಸ್ ಮಾಡ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ. ಸೊ ಅದು ಕ್ಲಿಯರ್ ಆಯಿತು. ಮತ್ತು ಆ ಪ್ರದೇಶದಲ್ಲಿ ಏನು ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಎಲುಬು ಸಿಕ್ಕಿದೆಯಾ, ಮಣ್ಣಲ್ಲಿ ಏನಾದರೂ ಕಂಟೆಂಟ್ ಸಿಕ್ಕಿದೆಯಾ ಅನ್ನುವಂಥ ವಿಚಾರದಲ್ಲಿ. ನೆಕ್ಸ್ಟ್ ಡೇ ಬರಬೇಕಾದ್ರೆ ಅದೇ 3, 4, 2, 3, 4 ಮತ್ತು 5ನೇ ಪ್ರದೇಶದಲ್ಲಿ ಹಾಗೆದ್ರು. ಅಲ್ಲಿ ಒಂದಷ್ಟು 4 ಮೃತದೇಹಗಳ ಕಲೆಬರಹ ಅಲ್ಲ, ಮಣ್ಣಲ್ಲಿ ಇದ್ದಿರುವಂಥದ್ದು ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ. ಡೈಲಿ ನೀವು ಅವರು ಮಣ್ಣನ್ನೇ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ಒಂದಷ್ಟು ಆಗಿದ ನಂತರ ಅದರ ಮಣ್ಣು ತೆಗೆದುಕೊಳ್ತಾರೆ, ಮತ್ತೊಂದಷ್ಟು ಡೀಪ್ ಹೋದಾಗ ಅದರ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡ್ತಾರೆ, ಮತ್ತೊಂದಷ್ಟು ಡೀಪ್ ಹೋದಾಗ ಅದರ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ನಂತರದಲ್ಲಿ ಅದು ಗೊತ್ತಾಗಬೇಕಾಗಿದೆ ಅದರಲ್ಲಿ ಎಲುಬುಗಳು ಕರಗಿದೆಯಾ, ಅದರಲ್ಲಿ ಬಾಡಿ ಇತ್ತಾ ಅನ್ನುವಂಥ ವಿಚಾರದಲ್ಲಿ. ಸೊ ಯಾವುದನ್ನು ಕೂಡ ರಿವೀಲ್ ಮಾಡಿಲ್ಲ ಇದುವರೆಗೂ. ಅಂತೇಳಿದ್ರೆ 6ರಲ್ಲಿ ಸಿಕ್ಕಿದೆ ಅಂತ ಎಲ್ರಿಗೂ ಕೂಡ ಕನ್ಫರ್ಮ್ ಇದೆ. ಅದರಲ್ಲಿ ನಾವು ಒಂದು ವೈಟ್ ಕಲರ್ನ ಡಬ್ಬ ಆಗಿರ್ಬೋದು, ರೆಡ್ ಕಲರ್ನ ಡಬ್ಬ ಕೊಂಡು ಹೋಗಿದ್ರು, ಅದು ನಮ್ಗೆ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ SIT ಅವರು ಆ 6ರಲ್ಲಿ ಸಿಕ್ಕಿದೆಯೋ ಅಂತೇಳಿ ಕೂಡ ಹೇಳಿಲ್ಲ ಇದುವರೆಗೆ 6ರಲ್ಲಿ ಸಿಕ್ಕಿದೆ ಅಂತೇಳಿ. ಸೊ ಹಾಗಾಗಿ SIT ಅವರ ಕನ್ಫರ್ಮೇಷನ್ ಇಲ್ಲದೆ ಎಷ್ಟು ಬಾಡಿ, ಒಂದೇ ಬಾಡಿ ಸಿಕ್ಕಿರುವಂಥದ್ದು ಅಂತೇಳಿ ನಾವು ಹೇಳೋಕ್ಕಾಗೋದಿಲ್ಲ. ಮತ್ತು 7ರಲ್ಲೂ ಸಿಕ್ಕಿದೆ ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಅದು ಕೂಡ ಗೊತ್ತಿಲ್ಲ. ಬಟ್ 8ರಲ್ಲಿ ಏನು ಸಿಗಲಿಲ್ಲ. 9, 10ರಲ್ಲಿ ನಾವು ಕಂಡಿರೋ ಪ್ರಕಾರ 9, 10ರಲ್ಲೂ ಕೂಡ ಯಾವುದೇ ರೀತಿಯ ಕಲೆಬರ ಸಿಗಲಿಲ್ಲ. ಸೊ ಹಾಗಾಗಿ ಇವತ್ತು 11ನೇಯದ್ದು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನೋಡುವಾಗ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದರೆ 11ರಲ್ಲಿ ಇಲ್ಲ, ಅವರು ಅದರ ಕಾರ್ಯಾಚರಣೆ ನಡೆಸ್ತಾ ಇಲ್ಲ. ಈಗ JCB ಕೂಡ, ಇಟಾಚಿ ಕೂಡ ಇಲ್ಲೇ ನಿಂತಿರುವಂಥದ್ದು. ನಂತರ ಈಗ ಮೇಲ್ಗಡೆ ಹೋದರು, ಈ ಗುಡ್ಡ ಏನಿದೆ ಅದರ ತುದಿಗೆ, ಬಂಗ್ಲಾ ಗುಡ್ಡದ ತುದಿಗೆ ಹೋದರು. ಸೊ ಅಲ್ಲಿ ಏನಾದರೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ನೋಡಬೇಕು. ನನಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಅವನ ಕಲೆಬರ ಏನು ತಂದಿದ್ದಾನೆ ಅದು ಈ ಬಂಗ್ಲಾ ಗುಡ್ಡೆಯ ತುದಿಯಿಂದ ತಂದಿರುವಂಥದ್ದು. ಅದರ ಮಾಜಾರಿಗೆ ಹೋದ್ರ ಅನ್ನುವಂಥದ್ದು ಕೂಡ ನಮಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿರುವಂಥದ್ದು. ಸೊ ಹಾಗಾಗಿ ಇವತ್ತು ಅವನಿಗೆ ನಾನು ಕೂಡ ಹೇಳ್ತಾ ಇದ್ದದ್ದು ಏನು ಅಂತ ಹೇಳಿದರೆ, ಸರ್ ಅಲ್ಲಿ ಫ್ಲಡ್ ಬಂದಿತ್ತು, ಪ್ರವಾಹ ಆಗಿತ್ತು. 2019ರಲ್ಲೂ ಏನೋ ಅದೆಲ್ಲ ಟೈಲ್ಸ್ ಏನಿತ್ತು, ಧರ್ಮಸ್ಥಳದಲ್ಲಿದ್ದಂಥ ಟೈಲ್ಸ್ ಏನಿತ್ತು ಅದೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿತ್ತು. ಸೊ ಹಾಗಾಗಿ ಒಂದಷ್ಟು ಮಣ್ಣು ಬಿದ್ದಿದೆ, ಲ್ಯಾಂಡ್ಸ್ಲೈಡ್ ಆಗಿದೆ. ಸೊ ಇವನು ಹೇಳ್ತಾ ಇದ್ದ, ನಾನು 2 ಅಡಿಯಲ್ಲಿ 2 ಅಡಿಯ ಇದರಲ್ಲಿ ಹಾಕಿರುವಂಥದ್ದು ಅಂತೇಳಿ. ಅದನ್ನು 3-4 ಅಡಿ ಕೂಡ ಮಣ್ಣು ಬಿದ್ದಿರ್ಬೋದು, ಆಳವಾಗಿ ಅಗೆಯಬೇಕಾಗುತ್ತೆ. ಸೊ ಈ ರೀತಿಯಾಗಿದ್ದರೆ ಕನ್ಫ್ಯೂಷನ್ ಆಗೇ ಆಗುತ್ತೆ. ಸೊ ಆಗ ನಾನು ಕೂಡ ಹೇಳಿದ್ದೆ, ಫ್ಲಡ್ ಬಂದಿರೋ ಕಾರಣ ಆ 1ರಿಂದ 8 ಏನಿತ್ತು ಅದರಲ್ಲಿ ಸಿಗೋದು 100% ಡೌಟು ಅಂತೇಳಿ. ಮತ್ತು 9, 10, 11, 12ರಲ್ಲಿ ಸ್ವಲ್ಪ ರೋಡ್ ವೈಡ್ನಿಂಗ್ ಆಗಿದೆ, ಅದನ್ನು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅಂಥೇಳಿ ಇಲ್ಲಿಯ ಜನರು ಹೇಳುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸಿಗುತ್ತೆ ಅನ್ನುವಂಥ ಎಲ್ರಿಗೂ ಕೂಡ ಕನ್ಫರ್ಮ್ ಇತ್ತು. ಬಟ್ ಯಾಕೆ ಸಿಗಲಿಲ್ಲ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಎಲ್ಲರೂ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, 12 ವರ್ಷದ ಹಿಂದೆ ಅವನು ಹೂತಾಕಿರುವಂಥ, 14ಕ್ಕೆ ಹೋಗಿದ್ದಾನೆ, 12 ವರ್ಷ ಆಯಿತು. 1995ರಿಂದ 2014ರವರೆಗೆ ಹೂತಾಕುವಂತಹ ಕೆಲಸವನ್ನು ಮಾಡಿದ್ದಾನೆ. ಸೊ ಆಗಿರಬೇಕಾದ್ರೆ ಯಾವ ಇಸವಿಯಲ್ಲಿ ಇಲ್ಲಿ 9, 10, 11, 12ರಲ್ಲಿ ಹೂತಾಕಿದ್ದ ಅಂತ
ಅಂಥೇಳಿ ಗೊತ್ತಿಲ್ಲ. ಸೊ ಆಗಿರಬೇಕಾದ್ರೆ ಅವನಿಗೆ ಕನ್ಫ್ಯೂಷನ್ ಕೂಡ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಹುಲ್ಲುಗಳು ಬರುತ್ತೆ, ಮತ್ತು ಕಲ್ಲುಗಳು ಇರುತ್ತೆ, ಮತ್ತು ಈ ಮರಗಳು ಕೂಡ ದೊಡ್ಡದಾಗಿರುತ್ತೆ. ಇಂಥ ಪ್ಲೇಸಲ್ಲಿ ನಾನು ಹಾಕಿದ್ದೀನಿ ಅಂತ ಹೇಳ್ತಾನೆ, ಬಟ್ ಇಂತಿಷ್ಟೇ ಅಂಥೇಳಿ ಅಗಿಯುವಂಥದ್ದು ಅದು ಯಾಕೋ ಸರಿ ಅಂತೇಳಿ ಕಾಣಿಸ್ತಲ್ಲ. ಒಂದಷ್ಟು ಕನ್ಫ್ಯೂಷನ್ ಆಗುತ್ತೆ ಅವನಿಗೂ ಕೂಡ. ಸೊ ಆಗಿರಬೇಕಾದ್ರೆ ಈಗ ಎಲ್ಲರ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ GPR, ಅದೇ ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡ್ರನ್ನು ತರಬೇಕು, ಅದು ಎಲುಬುಗಳನ್ನು ಹುಡುಕುತ್ತೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಅದನ್ನು ತರ್ತಾರಾ ಇಲ್ವಾ ಅಂಥೇಳಿ ಗೊತ್ತಿಲ್ಲ. ಸೊ ಒಂದಷ್ಟು ಮನವಿಯನ್ನು ಕೂಡ ವಕೀಲರು ಮಾಡಿದ್ದಾರೆ ಅಂಥೇಳಿ ನನಗೆ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಇವತ್ತು 9, 10 ಆಗಿದೆ. 11, 12, 13 ಆಗಿದ ನಂತರ ಮುಂದಿನದ ಏನು ಹೇಳಿದ್ದಾನೆ ಬೇರೆ ಬೇರೆ ಕಡೆಯಲ್ಲಿ ಹೂತಾಕಿದ್ದೀನಿ ಅಂತೇಳಿ, ಅಲ್ಲಿಗೆ ಹೋಗ್ತಾರಾ ಅಂಥೇಳಿ ಗೊತ್ತಿಲ್ಲ. ಅದನ್ನು ಮಾರ್ಕ್ ಮಾಡ್ತಾರಾ ಇಲ್ವಾ ಅಂಥೇಳಿ ಗೊತ್ತಿಲ್ಲ. ಮತ್ತೊಬ್ಬರು ಜಯಂತ್ TN ಅನ್ನುವರು ಕೂಡ ಒಂದು ಮೊನ್ನೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು. ನಾನು ಕೂಡ ಒಂದು ಹುಡುಗಿಯನ್ನು ಹೂತಾಕಿರೋದನ್ನು ನೋಡಿದ್ದೀನಿ ಅಂಥೇಳಿ. ಸೊ 11, 12, 13 ಆಗಿದ ನಂತರ ಅದಕ್ಕೆ ಹೋಗ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಇದೆಲ್ಲ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ನೋಡಬೇಕು SIT ಅವರ ಮುಂದಿನ ನಡೆ ಏನು ಅಂತೇಳಿ. ಆದರೆ ಎಲ್ಲಿ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕನ್ಫರ್ಮ್ ಆಗಿ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಬಟ್ ಯಾಕೆ ಏನು ಅಂಥೇಳಿ ಗೊತ್ತಿಲ್ಲ, ಸಿಗಲಿಲ್ಲ. ನೋಡಬೇಕು ಯಾವ ರೀತಿಯಾಗಿ ಈಗ ಮತ್ತೆ ಬೇರೆ ಕಡೆಯಲ್ಲಿ ಅಗೀತಾರೆ. ಐ ಮೀನ್ ಆ ಮಾರ್ಕ್ ಏನು ಹಾಕಿದ್ದಾರೆ, ಟ್ಯಾಗ್ ಏನು ಹಾಕಿದ್ದಾರೆ, ಅದಕ್ಕಿಂತ ಜಾಸ್ತಿ ಆಗಿರುವಂಥದ್ದನ್ನು ಕೂಡ ಮಾಡ್ತಾರೆ ಅಂತೇಳಿ. ಇದು ರಿಸರ್ವ್ ಫಾರೆಸ್ಟ್ ಆಗಿರೋ ಕಾರಣ ಅಲ್ಲಿಯ AC ಅವರು ಕೂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಮರವನ್ನು ಕೂಡ ಕಡಿಯೋಕ್ಕೆ ನಮಗೆ ಆಗೋದಿಲ್ಲ, ಒಂದು ಮರವನ್ನು ಕೂಡ ಕಡಿಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವು ಎಷ್ಟು ಮಾರ್ಕ್ ಮಾಡಿದರೆ ಸರ್ ಅಷ್ಟೇ ಅಗೇರಿ ಅನ್ನುವಂಥ ವಿಚಾರದಲ್ಲೂ ಹೇಳ್ತಾ ಇದ್ದಾರೆ. ಸೊ ಮತ್ತು ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಡೀಪ್ ಆಗಿ ಅಗೇರಿ ಅಂಥೇಳಿ. ಸೊ ಹಾಗಾಗಿ ಇದುವರೆಗೆ 6ರಲ್ಲಿ ಸಿಕ್ಕಿದೆ, ಮತ್ತು ಯಾವುದರಲ್ಲೂ ಕೂಡ 6ರಲ್ಲಿ ಸಿಕ್ಕಿದೆ ಅಂತೇಳಿ ಕೂಡ SIT ರಿವೀಲ್ ಮಾಡಿಲ್ಲ. ಸೊ SIT ಅವರು ಏನಾದರೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ ನಂತರವೇ ನಮಗೆ ಗೊತ್ತಾಗುವಂಥದ್ದು ಸಿಕ್ಕಿದೆಯಾ ಸಿಗಲಿಲ್ವಾ ಅಂತೇಳಿ. ಈಗ 6ನೇ ಪ್ಲೇಸ್ನಲ್ಲಿ ಪಾಯಿಂಟ್ನಲ್ಲಿ ಒಂದಷ್ಟು ಕುರುಹುಗಳು ಸಿಕ್ಕಿದೆ, ಮಾನವನ ಮೂಳೆಗಳಿಗೆ ಸಂಬಂಧಪಟ್ಟ ಕುರುಹುಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ತುಂಬ ಹಳೆಯದು, ಅದನ್ನು DNA ಕೂಡ ತೆಗಿಲಿಕ್ಕೆ ಆಗೋದಿಲ್ಲ ಅದರಿಂದ ಅಂತ ಹೇಳುವಂಥದ್ದು SIT ಮೂಲಗಳ ಮಾಹಿತಿ ಇರುವಂಥದ್ದು ಸದ್ಯಕ್ಕೆ. ಅದು ನಿಜಾನ? ಆ ಮೂಳೆಗಳು ಡ್ಯಾಮೇಜ್ ಆಗಿದ್ದರೆ, ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದ್ದರೆ ಅದರಿಂದ ಸೋರ್ಸ್ ಸಿಗ್ಬೋದಾ? ಈಗ DNA ಯಾರು ಅಂತ ಹೇಳಲಿಕ್ಕೆ, ಯಾರ್ದು ಅಂತ ನೋಡಬೇಕು ಅಂತಂದರೆ ಒಂದಷ್ಟು ಸೋರ್ಸ್ಗಳು ಬೇಕಾಗುತ್ತೆ. ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗದಿದ್ದರೆ ಯಾರ್ದು ಅಂತ ಹೇಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗುತ್ತೆ ಅಂತೇಳಿದರೆ UDR ಆಗಿರಬೇಕು ಸರ್. ಒಂದು ವೇಳೆ ಅಲ್ಲಿ ಔತ್ ಹಾಕಿರೋದು ಪಂಚಾಯತಿಯವರ ಆಗಿದ್ದರೆ ಅದರ UDR ಆಗಿರಬೇಕು, ಅಥವಾ ಈ ಏನಾದರೂ ಒಂದು ಪ್ರಕ್ರಿಯೆ ನಡೆದೇ ಇರಬೇಕು. ಪೊಲೀಸ್ ಸ್ಟೇಷನಲ್ಲಿ ಅದರ ಬಗ್ಗೆ ಮಾಹಿತಿ ಇದ್ದೇ ಇರಬೇಕು. ಸೊ ಹಾಗಾಗಿ ಇವಾಗಲೇ ಪೊಲೀಸ್ ಸ್ಟೇಷನಲ್ಲಿ RTIಯಲ್ಲಿ ಹಾಕಿ ಕೇಳಿದ್ದಾರೆ, 15 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೀರಿ ನೀವು, ಅನಾಥ ಶವಗಳನ್ನು ಎಲ್ಲೆಲ್ಲ ಊತಾಕಿದ್ದೀರಿ, ಅದರ ಫೋಟೋ ಮತ್ತೊಂದು ಕೊಡಿ ಅಂತೇಳಿ. ಅದನ್ನು ನಾವು ವಿಲೇವಾರಿ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ಅವರ ಹತ್ರ ಉತ್ತರ ಬಂತು. ಸೊ ಇದು ಕೂಡ ಒಂದು ಟಾಸ್ಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ SIT ಅವರಿಗೆ. ಸೊ DNA ಒಂದು ಮಾಧ್ಯಮಗಳು ಹೇಳ್ತಾ ಇದೆ ಹೊರತು ಬೇರೆ ಯಾರೂ ಕೂಡ ಅಂತ ಹೇಳಿದರೆ SIT ಆಫೀಷಿಯರ್ಸ್ ಯಾರೂ ಕೂಡ ಹೇಳಿಲ್ಲ. ಮೂಲಗಳ ಮಾಹಿತಿ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು SIT ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ನಮಗೆ ಆಗೋದಿಲ್ಲ ಅದನ್ನು ಅಂತೇಳಿ. ಸೊ ಅಂದರೆ ಈಗ ಆಗೋದಿಲ್ಲ ಅಂತ ಹೇಳಿದರೆ ಆ ಎಲುಬು ಸಿಕ್ಕಿದೆ, ಮೂಳೆ ಸಿಕ್ಕಿದೆ, ಅದು ನಾಯಿದ್ದಂತೂ ಅಲ್ಲ, ಹಂದಿದ್ದು ಅಂತೂ ಅಲ್ಲ, ಬೇರೆ ಯಾವುದೇ ಪ್ರಾಣಿದ್ದು ಅಲ್ಲ, ಮನುಷ್ಯನಿದೆ ತಾನೇ. ಹಾಗಾದರೆ ಅವನು ಯಾವ ಕಾರಣಕ್ಕೋಸ್ಕರ ಸತ್ತ ಅನ್ನುವಂಥದ್ದು ರೀಸನ್ ಬೇಕಲ್ವ ಸರ್? ಆ ಪ್ರದೇಶದಲ್ಲಿ ಯಾರೂ ಹೂತಾಕಿರೋದು ಅಂಥೇಳಿ ಗೊತ್ತಾಗಬೇಕಲ್ಲ ಸರ್, ಅದರ ಇನ್ವೆಸ್ಟಿಗೇಷನ್ ಆಗಬೇಕಲ್ವ ಸರ್? ಪೊಲೀಸರು ಇರುವಂಥದ್ದೇ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ನಿಮ್ಮ ಈ ಮಾತಿಗೆ ಸಂಬಂಧಪಟ್ಟಾಗಿ ಇನ್ನೊಂದು ಮಾಹಿತಿ, ನಮ್ಮ ಮಾಧ್ಯಮ ಮಿತ್ರರು ಈಗ ಮಾತಾಡುತ್ತಿರುವಾಗಲೇ ನಾವು ಮಾತಾಡ್ತಾ ಇದ್ವಿ ಅವ್ರ ಜೊತೆ, ಏನೆಲ್ಲ ನಡೆದಿರ್ಬೋದು ಅಂತ ನಾನು ಕೇಳ್ತಾ ಇದ್ದೆ ಅವ್ರ ಹತ್ರ. ಆಗ ಒಂದಷ್ಟು ವಿಚಾರಗಳನ್ನು ಅವರು ನನ್ನ ಜೊತೆ ಹಂಚಿಕೊಂಡ್ರು. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಈ ಹಿಂದೆ ಧರ್ಮಸ್ಥಳಕ್ಕೆ ಬಂದ ಪ್ರವಾಸಿಗರು ಬಹಳ ವರ್ಷಗಳ ಹಿಂದೆ, 20ರಿಂದ 25 ವರ್ಷದ ಹಿಂದೆ ಪ್ರವಾಸಿಗರು ಈ ಕೊಳೆತ ಸ್ಥಿತಿಯಲ್ಲಿ ಏನಾದರೂ ಪತ್ತೆಯಾಗಿದ್ದರೆ, ನೀರಲ್ಲಿ ಬಿದ್ದು ಏನಾದರೂ ಪತ್ತೆಯಾಗಿದ್ದರೆ ಅವರ ದೇಹವನ್ನು ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಕಾಡಿನಲ್ಲೇ ಹೂತಾಕುವಂತಹ ಪಾಸಿಬಿಲಿಟಿಗಳು ಜಾಸ್ತಿ ಇತ್ತಂತೆ. ಅದನ್ನು ಈ ಹಿಂದೆ ಕೂಡ ಕೆಲವರು ಲೋಕಲ್ ಲೀಡ್ಸ್ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದೇ ಈ ರಸ್ತೆ ಬದಿಯಲ್ಲೆಲ್ಲ ಹೂತು ಹಾಕಿದ್ದು ಅದುವೇ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಅದೇ ಇನ್ವೆಸ್ಟಿಗೇಷನಲ್ಲಿ ಬಯಲಾಗಲಿ ಅಂತೇಳಿ. ಯಾಕೆಂತ ಹೇಳಿದರೆ ಆ ಒಂದು ಜೀವಕ್ಕೂ ಕೂಡ ಬದುಕುವಂಥ ಹಕ್ಕಿದೆ, ಆ ಒಂದು ಜೀವಕ್ಕೂ ಕೂಡ ಬೆಲೆ ಇದೆ. ಸೊ ಅದು ಎಲ್ಲನೂ ಕೂಡ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗಿದೆ. ಒಂದು ವೇಳೆ ಅಲ್ಲಿಯೇ ಪೋಸ್ಟ್ ಮಾರ್ಟಮ್ ಮಾಡಿದರೆ ದಾಖಲೆ ಇರಬೇಕಲ್ಲ ಸರ್, ಫೋಟೋಸ್ ಇರಬೇಕಲ್ಲ ಸರ್, ಎಲ್ಲಿ ಹೂತಾಕಿದ್ದಾರೆ ಅಂಥೇಳಿ. 1 ವಾರಗಳ ಕಾಲ ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕಲ್ಲ ಸರ್. ಅಂತೇಳಿದರೆ ಅಟ್ಲೀಸ್ಟ್ 1 ವಾರ ಕಾಲ ಮೋಚರಲ್ಲಿ ಇಡಬೇಕು. ಕೊಳೆತ ಶವ ಆದರೆ ಇಡೋಕ್ಕಾಗೋದಿಲ್ಲ, ಬಟ್ ಪತ್ರಿಕಾ ಪ್ರಕಟಣೆ ಆದರೂ ಹೊರಡಿಸಬೇಕಲ್ವ ಸರ್. ಈ ರೀತಿಯಾಗಿ ಒಂದು ಶವ ಬಿದ್ದಿದೆ, ಕೊಳೆತ ಸ್ಥಿತಿಯಲ್ಲಿದೆ, ಅಪರಿಚಿತ ಶವ ಅಂತ ಹೇಳಿ ಹೊರಡಿಸಿರ್ಬೇಕಲ್ಲ ಸರ್. ಸೊ ಅದನ್ನಾದರೂ ಮಾಡಿದ್ದಾರಾ? ಯಾವ ಪ್ಲೇಸ್, ಒಂದು ವೇಳೆ ಹೂತಾಕಿದರೆ ಪೋಸ್ಟ್ ಮಾರ್ಟಮ್ ಆಗಿದ್ದರೆ ಲೀಗಲ್ ಆಗಿ ಮಾಡಿರ್ತಾರೆ, ಡಾಕ್ಯುಮೆಂಟ್ಸ್ ಇರಲೇಬೇಕಲ್ವ. ಸೊ ಅದನ್ನು ಕೊಡಬೇಕಲ್ಲ, ಅದು ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಾಗಿದೆ ಯಾವ ರೀತಿ ಹೂತಾಕಿದ್ದಾರೆ ಅಂತೇಳಿ. ಸೊ ಈ ವ್ಯಕ್ತಿ ಹೇಳ್ತಾ ಇರುವ ಪ್ರಕಾರ ಏನು ಅಂತೇಳಿದರೆ, ಪೊಲೀಸರಿಗೂ ನಾನು ತಿಳಿಸ್ತಾ ಇದ್ದೆ,
ಆದರೆ ಪೊಲೀಸರು ಅದನ್ನು ಬೇಡ, ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ನಿನ್ನೆ ಎಷ್ಟು ಹಾಕುವಂಥ ಕೆಲಸ ಉಂಟು ಅದನ್ನು ಮಾಡು ಅಂತೇಳಿ ಹೇಳ್ತಾ ಇದ್ರು ಅಂತೇಳಿ ಕಂಪ್ಲೇಂಟ್ ಕಾಪಿಯಲ್ಲಿ ಕೂಡ ಅವನು ಕೊಟ್ಟಿರುವಂಥದ್ದು. ಸೊ ಆಗಿರಬೇಕಾದ್ರೆ ಇದೆಲ್ಲ ಇನ್ವೆಸ್ಟಿಗೇಷನ್, ಈಗ ಮಾತು ಪರ ವಿರೋಧ ಎಲ್ಲ ಬಂದೇ ಬರುತ್ತೆ. ಸೊ ಈಗ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ ಸರ್, ಅವನು ಹಾಕಿದ್ದಾನೆ ಅಂತೇಳಿ ಹೇಳಿದ್ದಾನೆ, ಎಕ್ಸಿಮೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಆಗಬೇಕು, ಅದು ಏನು ಎತ್ತ ಅಂತೇಳಿ ಆಗಬೇಕಷ್ಟೇ. ಸುಳ್ಳಿದ್ರೆ ಸುಳ್ಳು, ಸತ್ಯ ಆದರೆ ಸತ್ಯ ಅಷ್ಟೇ ಬೇಕಾಗಿರುವಂಥದ್ದು. ಎಲ್ಲಿ ಅವರು ಪರ ಮಾಡುವಂಥದ್ದು, ಇವರು ವಿರೋಧ ಮಾಡುವಂಥದ್ದು ಬೇಡ. ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲ ಜನತೆ ಒಗ್ಗಟ್ಟಾಗಿ ಇದಕ್ಕೆ ಸಹಕಾರ ಮಾಡೋಣ ಸರ್. ಪರ ವಿರೋಧ ಚರ್ಚೆನೇ ಬೇಡ. ಅವನು ಹಾಕಿದ್ದಾನೆ, ತೆಗೆಯೋಕ್ಕೆ ಬಂದಿದ್ದಾನೆ, ತೆಗೀತಾನೆ. SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮಾಡಿದ ನಂತರ ಒಂದಷ್ಟು ರಿಪೋರ್ಟನ್ನು ಕೊಡ್ತಾರೆ. ಅದರ ಮೇಲೆ ನೋಡೋಣ ನಾವು, ಸುಳ್ಳ ಸತ್ಯನ, ಅವನಿಗೆ ಶಿಕ್ಷೆ ಕೊಡಬೇಕಾ ಬೇಡವಾ ಅಂತೇಳಿ. ಆನಂತರ ನೋಡು, ಈಗಲೇ ಯಾಕೆ ನಾವು ಚರ್ಚೆ ಮಾಡೋದು ಅಂತೇಳಿ ಗೊತ್ತಾಗ್ತಿಲ್ಲ. ಎಲ್ಲರೂ ಕೂಡ ಈಗ ನಾವು ಯಾವ ರೀತಿ ಮುಂದೆ ಬರಬೇಕು ಅಂತ ಹೇಳಿದರೆ ಸರ್, ಇದು ಆದಷ್ಟು ಬೇಗ ಆಗಲಿ. ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡ್ರಿ ತರ್ತಾರ ತನ್ನಿ, ಎಲ್ಲೆಲ್ಲ ಎಲುಬುಗಳಿದೆ, ಎಲ್ಲೆಲ್ಲ ಹಾಕಿದೆ, ಅವನು ಏನು ಕೇಳ್ತಾನೆ ಅದನ್ನೆಲ್ಲ ಮಾಡೋಣ, ನಾವು ಒಗ್ಗಟ್ಟಾಗಿ ಸೇರಿ ಮಾಡೋಣ. ಇಲ್ಲಿ ಏನೆಲ್ಲ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಈ ರೀತಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಏನು ಊಹಾಪೋಹ ಬರುತ್ತೆ ಅಲ್ವಾ, ಅದೆಲ್ಲ ಕ್ಲಿಯರ್ ಆಗುತ್ತೆ ಸರ್. ಮಾಡಿಲ್ಲ ಅಂತೇಳಿದ್ರು ಕೂಡ ಶಿಕ್ಷೆ ಆಗುತ್ತೆ, ಮಾಡಿದ್ದ ಅಂತೇಳಿದ್ರು ಕೂಡ ಯಾರು ಮಾಡಿಸಿದ್ರೆ ಅವರಿಗೂ ಶಿಕ್ಷೆ ಆಗುತ್ತೆ. ಇದು ಎರಡು ಆಗಿರಬೇಕಾಗಿರೋವಂಥದ್ದು. ಈಗ ಕೌಂಟ್ರು ಮತ್ತೊಂದು ಮಗದೊಂದು ಅಲ್ಲ ಅಂತೇಳಿ. ಈಗ ಬಂದಿರುವ ಭೀಮನ ಒಂದು ಅಲ್ಲಿ ಎಲ್ಲ ಹುಡುಕಾಟಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲವರಿಗೆ ಒಂದೊಂದು ಇದು ಉಂಟು, ಅಂದರೆ ಭೀಮ ತೋರಿಸಿದ ಜಾಗದಲ್ಲಿ ಒಂದು ಜಾಗ ಮಾತ್ರ ಸಿಕ್ಕಿದೆ, ಉಳಿದಿರೋ ಜಾಗದಲ್ಲಿ ಏನಿಲ್ಲ, ಖಾಲಿ. ಇದು ಎಲ್ಲೋ ತನಿಖೆಯ ಹಿನ್ನಡೆ ಅಂತ ಹೇಳ್ಕೊಂಡು ಕೆಲವರು ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈಗ ನಾಳೆ ಏನಾದರೂ SIT ಅವರು, ನೀನು ಸುಮ್ಮನೆ ಹುಡುಕಿಸಿದ್ಯಪ್ಪ, ಯಾಕಂದರೆ ದಿವಸಕ್ಕೆ 1.5 ಲಕ್ಷ ಖರ್ಚಿದೆ, 1.5 ರಿಂದ 2 ಲಕ್ಷವರೆಗೆ ಖರ್ಚಾಗ್ತಾ ಇದೆ, ಇನ್ನು ನಾವು ಹೆಚ್ಚಿನ ಬಾಡಿ ಸ್ಕ್ಯಾನಿಂಗ್ ಮೆಟಲ್ಗಳನ್ನೆಲ್ಲ ತಂದು ಇಲ್ಲೆಲ್ಲ ಮೂಳೆಗಳನ್ನು ಹುಡುಕಾಟ ನಡೆಸಿದ್ರೆ ಅದಕ್ಕೂ ಇನ್ನೂ ಒಂದಷ್ಟು ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಹಾಗಾಗಿ ಇದು ಯಾವ ಥರ ಹೋಗುತ್ತೆ? ಭೀಮನಿಗೆ ಏನಾದರೂ ನೆಕ್ಸ್ಟ್ ಈ ಥರ ಆತ ಏನಾದರೂ ಏನೂ ಸಿಗಲಿಲ್ಲದ ಪಕ್ಷದಲ್ಲಿ ಆತನಿಗೆ ಏನೋ ಸಮಸ್ಯೆ ಆಗ್ಬೋದಾ ಮುಂದಕ್ಕೆ ಅಂತೇಳಿ? ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಇಷ್ಟು ದಿನಗಳ ಕಾಲ ನಮ್ಮ ಟೈಮ್ ವೇಸ್ಟು, ಸರ್ಕಾರದ ಟೈಮ್ ವೇಸ್ಟು, ಮತ್ತು ಆಫೀಸರ್ಸ್ನ ಟೈಮ್ ವೇಸ್ಟು, ಎಲ್ಲನೂ ವೇಸ್ಟ್ ಆಗುತ್ತೆ. ಖಂಡಿತ ಕೂಡ ಅದಕ್ಕೆ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಅಲ್ಲ, ಆಫೀಸರ್ಸ್ನ ಟೈಮ್ ವೇಸ್ಟ್ ಅನ್ನೋದಕ್ಕಿಂತಲೂ ಏನಂತ ಹೇಳಿದರೆ ಸರ್, ಇದು ಒಂದೇ ಆಗಲಿ ಬೇರೆ ಕಾರ್ಯಕ್ರಮಕ್ಕೆ ಅವರು ಕೆಲವೊಂದು ಆಫೀಸರ್ಸ್ ವೇಸ್ಟ್ ಮಾಡ್ತಾರೆ. ಒಬ್ಬರನ್ನು ಕಂಪ್ಲೇಂಟ್ ತೊಗೊಂಡೋಗೋದ್ರೆ ಸಂಜೆವರೆಗೆ ಕೂರಿಸಿ, ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ, ಅದು ಬೇರೆ ವಿಷಯ. ಸೊ ಈಗಿರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ಸರ್, ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡ್ರನ್ನು ತಂದರೆ ಎಲುಬುಗಳು ಸಿಗುತ್ತೋ ಇಲ್ವೋ ಅಂಥೇಳಿ ಸೆಕೆಂಡ್ರಿ, ಅದನ್ನು ತಂದರೆ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ಏನೆಲ್ಲ ಡೌಟ್ಸ್ ಇದೆ ಅದೆಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ಭೀಮನ ಮೇಲೆ ಇರುವಂಥ ಆಪಾದನೆಯನ್ನು ಕೂಡ ಒಪ್ಪಿಕೊಂಡಿದ್ದಾರೆ ಸರ್. ಫಾರ್ ಎಕ್ಸಾಂಪಲ್, ಭೀಮ ಹೂತಾಗೋಕ್ಕೆ ಬಂದಿರುವಂಥದ್ದು ಅಂಥೇಳಿ ಪಂಚಾಯತ್ನವರು ಒಪ್ಪಿಕೊಂಡಿದ್ದಾರೆ, ಮತ್ತು ಒಬ್ಬರು ವಕೀಲರು ಒಪ್ಪಿಕೊಂಡಿದ್ದಾರೆ, ಮತ್ತು ಧರ್ಮಸ್ಥಳ ಗ್ರಾಮದವರು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿ ನಾವು ಅನಾಥ ಶವವನ್ನು ಹಾಕ್ತಾ ಇದ್ವಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅನಾಥ ಶವವನ್ನು ಹಾಕ್ತಾ ಇದ್ದದ್ದು ಹೌದಾ? ಅದು ಹೇಳ್ತಾ ಇರುವಂಥದ್ದು ಭೀಮ ಏನು ಅಂತ ಹೇಳಿದರೆ ಇಲ್ಲೀಗಲ್ ಆಗಿ ಮಾಡ್ತಾಯಿದ್ರು ಅಂತೇಳಿ. ಹಾಗಾದರೆ ಊತಾಗಿರುವಂಥ ಅನಾಥ ಶವ ಆದರೂ ಸಿಗಬೇಕಲ್ಲ ಸರ್? ಪಂಚಾಯತ್ನವರೇ ಬಂದು ತೋರಿಸಲಿಲ್ಲ ಸರ್, ಅನಾಥ ಶವ ಎಲ್ಲಿ ಹಾಕಿದ್ದಾರೆ ಅವರು ಅದನ್ನು ಬಂದು ತೋರಿಸಲಿ ಅವರು. ಯಾಕೆಂತೇಳಿದ್ರೆ ಒಂದು ಪ್ರಕಾರ ರುದ್ರಭೂಮಿಯಲ್ಲಿ ಹಾಕಬೇಕು, ಇಲ್ಲಾಂತೇಳಿದ್ರೆ ಸ್ಮಶಾನದಲ್ಲಿ ಆಗಬೇಕು, ಇಲ್ಲಾಂತೇಳಿದ್ರೆ ಪಂಚಾಯತಿನವರು ಜಾಗ ಇಲ್ಲ ಅಂತ ಹೇಳಿದರೆ ಇಂಥ ಶವಗಳು ಸಿಗುತ್ತೆ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಅನಾಥ ಶವ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಜಾಗವನ್ನು ಅವರು ಗುರುತಿಸಬೇಕು ಸರ್. ಸಿಕ್ಕ ಕಡೆಯಲ್ಲಿ ಹಾಕೋದಲ್ಲ, ರಿಸರ್ವ್ ಫಾರೆಸ್ಟಲ್ಲಿ ಹಾಕುವಂಥದ್ದಲ್ಲ, ಅದಕ್ಕೊಂದು ಅವರು ಸ್ಥಳವನ್ನು ಗುರುತಿಸಬೇಕು. ಅದು ಎಲ್ಲಿ ಗುರುತಿಸಿದ್ದಾರೆ ಅಂತೇಳಿ ಈಗ ಪಂಚಾಯತ್ನವರು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಶವ ಇದೆ ಅಂತೇಳಿ ಆಯ್ತಲ್ಲ. ಈ ಬಂಗ್ಲಗುಡ್ಡೆಯಲ್ಲಿ ಹಾಕಿದ್ದಾರೆ ಅಂತೇಳಿ ಕನ್ಫರ್ಮ್ ಆಯ್ತಲ್ಲ. 6ನೇ ಡೆಡ್ ಬಾಡಿ ಸಿಕ್ಕಿದ ನಂತರ ಹೇಳ್ತಾ ಇರುವಂಥದ್ದು, ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು, ಹಾಕಿದ್ದೀವಿ ಇನ್ನೂ ಸಿಗ್ತದೆ, ಮತ್ತೊಂದು ಸಿಗ್ತದೆ, 70 ಹಾಕಿದ್ದೀವಿ, 70 ಅದು ಎಲ್ಲಿ ಅಂತೇಳಿ ಬೇಕಲ್ವಾ ಸರ್? ಹಾಕಿದ್ದು ಕನ್ಫರ್ಮ್ ಆಯ್ತಾ ನಿಮಗೆ? ಭೀಮ ಹೇಳಿರೋದು ಬಿಡಿ, ನಾವು ಹೇಳಿರೋದು ಬಿಡಿ, ಮತ್ತೊಬ್ಬರು ಹೇಳಿರೋದು ಬಿಡಿ, ಹಾಕಿರೋದು ನಿಮಗೆ ಪಂಚಾಯತಿಯವರು ಹೇಳಿದ್ರಿಂದ ಕನ್ಫರ್ಮ್ ಆಯಿತಾ ಹಾಕಿದ್ದೌದು ಅಂತೇಳಿ? ಅದು ಯಾವ ಕಾರಣಕ್ಕಾಗಿ ಹಾಕಿದ್ರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡರ್ ಬಂದ ನಂತರ ಅದನ್ನು ಎಲುಬುಗಳ ಏನು ಸಿಗ್ತದೆ, ಮೂಳೆಗಳು ಸಿಗುತ್ತದೆ, ಅದನ್ನು ಅಗೆಯುವ ನಂತರ ಖಂಡಿತವಾಗೋದು ಲೀಗಲ್ ಆಗಿ ಹಾಕಿದಾರಾ ಇಲ್ಲೀಗಲ್ ಆಗಿ ಆಗಿತ್ತಾರಾ ಅಂತ ಹೇಳಿ ಗೊತ್ತಾಗಬೇಕಾಗಿದೆ. ಒಂದು ಕ್ಲಿಯರ್ ಆಗಬೇಕಂತ ಹೇಳಿದ್ರೆ ಪಂಚಾಯತಿಯವರೇ ಒಂದು SITಗೆ ಹೋಗಿ ಮಾಹಿತಿಯನ್ನು ಕೊಡಲಿ, ಸರ್ ನಮ್ಗೆ ಗೊತ್ತಿದೆ ಎಲ್ಲಿ ಹಾಕಿದ್ದೀವಿ ಅಂತ ಹೇಳಿದ್ರೆ ಲೀಗಲ್ ಆಗಿ ಹಾಕಿರುವಂಥದ್ದು, ಡೌಟ್ಸ್ ಇದ್ದರೆ ನೋಡಿ ಅದನ್ನು ಅಗೇರಿ ಅಂತೇಳಿ. ಸೊ ಅದನ್ನು ಮಾಡಿದ್ರು ಕೂಡ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಸರ್, ಕನ್ಕ್ಲೂಷನ್ ಆಗುತ್ತೆ, ಅದಕ್ಕೊಂದು ಮುಕ್ತಿ ಸಿಗಲಿ ಅಂತೇಳಿ ಅಷ್ಟೇ.